ವೇ ಅಲ್ಲಿ ಮೀಡಿಯನ್ ಇದೆ, ರೈಟ್? ಅದು 4 feet ಏನೋ ಇಟ್ಟಿದ್ದಾರೆ, ಎಷ್ಟನ್ನ ಇಟ್ಕೊಂಡ್ಲಿ ಬಿಡಿ. ಕ್ಯಾರೇಜ್ ವೇ ಅಂಡ್ ಸರ್ವಿಸ್ ರೋಡ್ ಇವೆರಡಕ್ಕೆ ಮತ್ತೆ ಮೀಡಿಯನ್ ಕೊಟ್ಟಿದ್ದಾರೆ. ಅದನ್ನ ನಾಟ್ ಈವನ್ ಒಂದು ಇರುವೆ ಕೂಡ ಯೂಸ್ ಮಾಡಲ್ಲ ಅದು. ಬಟ್ ದೇ ಆರ್ ವೇಸ್ಟಿಂಗ್ 7 to 8 feet in between the carriage way and service road. ಏನಕ್ಕೆ ಅಂದ್ರೆ ಕ್ಯಾರೇಜ್ ವೇ ಪಕ್ಕದಲ್ಲಿ ಎಲೆಕ್ಟ್ರಿಕಲ್ ಪೋಲ್ ಇದೆ, ಅದ್ರ ಪಕ್ಕ ಗಿಡ ನೆಟ್ಟಿದ್ದಾರೆ. ಸೊ ಇದರಲ್ಲಿ 4 feet ಹೋಯ್ತು. ನೆಕ್ಸ್ಟ್ ಸರ್ವಿಸ್ ರೋಡು ಇದೆ. ಇವರು ಸುಮ್ಮನೆ ಎಸ್ಟಿಮೇಟ್ ಅನ್ನ ಇನ್ಫ್ಲೇಟ್ ಮಾಡಕ್ಕೆ, ಇಟ್ ಸರ್ವ್ಸ್ ನೋ ಪರ್ಪಸ್. ಅಲ್ಲಿ abutting this they have built an RCC drain. It was not there before. RCC drain ಮಾಡಿ ಅಲ್ಲಿ ಒಂದು 4 foot ಫುಟ್ಪಾತ್. ಅದು ಯಾರು ಯೂಸ್ ಮಾಡಲ್ಲ, ಸಾಧ್ಯನೇ ಇಲ್ಲ. ಬಿಕಾಸ್ ಇಟ್ ಈಸ್ ಇನ್ ಬಿಟ್ವೀನ್ ದ ಸರ್ವಿಸ್ ರೋಡ್ ಅಂಡ್ ದ ಕ್ಯಾರೇಜ್ ವೇ. ಎಲ್ಲಾದ್ರೂ ಬಸ್ ಸ್ಟಾಪ್ ಇದ್ರೆ ಐ ಕ್ಯಾನ್ ಅಂಡರ್ಸ್ಟ್ಯಾಂಡ್, ಬಸ್ ಸ್ಟಾಪ್ ಹತ್ರ ಮಾಡ್ಲಿ ಐ ಕ್ಯಾನ್ ಅಂಡರ್ಸ್ಟ್ಯಾಂಡ್. ಅದರ್ ಪ್ಲೇಸಸ್ ದೇರ್ ಇಸ್ ನೋ ಪೆಡೆಸ್ಟ್ರಿಯನ್ ಮೂವ್ಮೆಂಟ್. ಸೊ ಬಿಟ್ವೀನ್ ದ ಮೇನ್ ಕ್ಯಾರೇಜ್ ವೇ ಅಂಡ್ ದ ಸರ್ವಿಸ್ ರೋಡ್ 8 foot ಸ್ಪೇಸ್ ಇದೆ. Now trees are also grown. It's impossible to cut it. ಇಲ್ಲಿ ಇವ್ರು ಏನ್ ಫುಟ್ಪಾತ್ ಮಾಡಿದ್ದಾರೆ ಅದರಲ್ಲಿ ಟ್ರೀಸ್ ಇಲ್ಲ, ಇಲ್ಲಿದೆ. ಅದು ಇಟ್ಕೊಂಡ್ಲಿ, ಓಕೆ, ಅದನ್ನ ರಿಟೈನ್ ಮಾಡ್ಕೊಂಡ್ಲಿ, ನೋ ಪ್ರಾಬ್ಲಮ್. ಇದು ಇವ್ರು ಏನ್ RCC ಡ್ರೈನ್ ಮಾಡಿದ್ದಾರೆ, ಇಫ್ ದೇ ರಿಯಲಿ ವಾಂಟೆಡ್ ಟು ಡೂ ಇಟ್, ದೇ ಕುಡ್ ಹ್ಯಾವ್ ಮೇಡ್ ಇಟ್ ಎ ಮೋಟರಬಲ್ RCC ಡ್ರೈನ್. ಅಲ್ಲಿ ಅದನ್ನ ಫುಟ್ಪಾತ್ ತರ ಫಿನಿಶ್ ಮಾಡೋ ಅವಶ್ಯಕತೆನೇ ಇರ್ಲಿಲ್ಲ. ಆವಾಗ ಅಟ್ಲೀಸ್ಟ್ ಸರ್ವಿಸ್ ರೋಡ್ ಅಲ್ಲಿ ನಮ್ಗೆ ಮೋಟರಬಲ್ ಸ್ಪೇಸ್ ಜಾಸ್ತಿ ಆಗ್ತಿತ್ತು. ಅಲ್ಲಿ ಆಗಿದ್ದ ಸೇವಿಂಗ್ಸ್ ಅನ್ನ ತಗೊಂಡೋಗಿ ವಿ ಕುಡ್ ಹ್ಯಾವ್ ಲೋಡೆಡ್ ಇಟ್ ಆನ್ ಟು ದ ಫುಟ್ಪಾತ್ ಅಟ್ ದಿ ಎಂಡ್ ಆಫ್ ದ ರೋಡ್. ದಟ್ ಫುಟ್ಪಾತ್ ವುಡ್ ಹ್ಯಾವ್ ಬಿಕಮ್ ಲಾಟ್ ಮೋರ್ ವಯಬಲ್. ಅದು ಕೆಲವು ಕಡೆ 3 ಅಡಿ ಇದೆ, 6 ಅಡಿ 4 ಅಡಿ ಬಿಟ್ಟಿದ್ದಾರೆ. ಇದನ್ನ ಸೇವಿಂಗ್ಸ್ ಮಾಡಿ ಇದನ್ನ ಅಲ್ಲಿಗೆ ಸ್ಪೇಸ್ ಅನ್ನ ಶಿಫ್ಟ್ ಮಾಡಿದ್ರೆ ಸಡನ್ಲಿ ದಟ್ ಫುಟ್ಪಾತ್ ಬಿಕಮ್ಸ್ ಎ ವೆರಿ ಗುಡ್ ಫುಟ್ಪಾತ್. ಅದನ್ನು ಮಾಡಲಿಲ್ಲ. ಅದನ್ನು ಬಿಕಾಸ್ ಇಲ್ಲಿ 4 foot ಈ ಕಡೆ ಕನ್ಸ್ಯೂಮ್ ಮಾಡ್ಕೊಂಡಿದ್ದಾರೆ. ಸರ್ವಿಸ್ ರೋಡ್ಗೆ ಸ್ಟ್ಯಾಂಡರ್ಡ್ ಬಿಡ್ತಿಲ್ಲ, ಆ ಕಡೆ ಫುಟ್ಪಾತ್ಗೂ ಸ್ಟ್ಯಾಂಡರ್ಡ್ ಬಿಡ್ತಿಲ್ಲ. And they spent hundreds of crores on this. ಸಿಗ್ನಲ್ ಫ್ರೀ ಮಾಡಿಬಿಟ್ಟಿದೆ ಅವರು. ಇಲ್ಲ, ಎನಿವೇ ಬೇಸಿಕಲಿ ಏನಾಗಿದೆ,